ವಾಟರ್ ಲೋಡ್ ಎಲ್ಲ ಮಾಡ್ಕೊಂಡು ಸೀದಾ ನೈಸ್ ರೋಡ್ ಹತ್ರ ಬಂದ್ಬಿಟ್ಟೆ. ಬೇಗ ಹೋದ ತಕ್ಷಣ ಲೋಡ್ ಮಾಡ್ತಾರೆ ವಾಟರ್ ಎಲ್ಲ, ಹಂಗಾಗಿ ಟೆನ್ಷನ್ ಇಲ್ಲ. ಇಲ್ಲಿಂದ ನಾಯಕನಹಟ್ಟಿಗೆ ಹೋಗ್ಬೇಕು, ಬೆಳಗ್ಗೆ 6 ಗಂಟೆ ಖಾಲಿ ಮಾಡ್ತೀನಿ ಅಂತ ಹೇಳಿದಾರೆ. ನೋಡೋಣ, ಆರಾಮಾಗಿ ಹೋಗೋಣ ಬನ್ನಿ. ತುಂಬಾ ಜನಗಳ ಪ್ರಶ್ನೆ, ವೈಟಿನ ಕಂಪ್ಲೀಟ್ ಆಗಿ ಗಾಡಿನ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಸುಮಾರು ವರ್ಷ ಆಗಕ್ಕೆ ಬಂದ್ ಗಾಡಿ ನಿಲ್ಸಿ, ಒಂದು 8 ತಿಂಗಳಂತೂ ಮಿನಿಮಮ್ ಆಯ್ತು ಗಾಡಿ ಸ್ಟಾಪ್ ಮಾಡಿ. ಹಿಂಗ್ ಲೆಫ್ಟಿಗೆ ಎಳೆದು ಆರನ್ ಮೇಲೆ ಕೈ ಇಟ್ಕೊಂಡು ಹಿಂಗ್ ಓವರ್ಟೇಕ್ ಹೊಡಿತಾ ಇದೀನಿ. ಅವನ ಹುಡುಗನು ಏನಾರು ನೋಡ್ಕೊಂಡು ಓವರ್ಟೇಕ್ ಹೊಡಿತಾನೆ ರೈಟ್ ಸೈಡ್ ಅಲ್ಲಿ. ಬಡ್ಡಿ ಮಗ ನಿದ್ದೆ ಗಂಡ ಬಂದು ಹಿಂದೆ ಗುದ್ಕೊಂಡೇ ಬಿಟ್ಟ ನನ್ನ ಗಾಡಿಗೆ. ಫೈನಲಿ ಫಸ್ಟ್ನೇ ಪಾಯಿಂಟ್ಗೆ ಬಂದ್ಬಿಟ್ಟು ಗಾಡಿ ಲೋಡ್ ಮಾಡ್ತಾ ಇದಾರೆ. ನೋಡ್ಬೋದು, ಸಖತ್ತಾಗಿ ಲೋಡ್ ಮಾಡ್ತಾವ್ರೆ. ಪಟ ಮಾಡ್ತಾ ಇದಾರೆ. 7 ಗಂಟೆ ಇನ್ನು ಕಾಲ್ ಗಾಡಿ ಆಗೋಯ್ತು ಲೋಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂದರೆ ಯಶವಂತಪುರ. ಗಾಡಿ ನಿನ್ನೆ ಬಂದು ಖಾಲಿ ಮಾಡಿದೆ. ಬೆಳಗಿನ ಜಾವ ಖಾಲಿ ಆಯ್ತು. ರಾತ್ರಿ 1 ಗಂಟೆಗೆ ಬಂದು ಬ್ಲಾಗ್ ಎಂಡ್ ಮಾಡಿದ್ದು. ಇವಾಗ ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸಿದ್ರು. 4 ಗಂಟೆಗೆ ಹಗ್ಗ ತಾಟ್ಪಲ್ಲೆ ಎಲ್ಲ ಬಿಚ್ಚಾಕ್ಬಿಟ್ಟು ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಖಾಲಿ ಮಾಡಲಿ ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿರೆಲ್ಲ ಮಾತಾಡ್ಕೊಂಡು ಕುಂತಿದ್ವಿ. ಬೆಳಗ್ಗೆ ಒಂದು 7 ಗಂಟೆಗೆ ಗಾಡಿ ಖಾಲಿ ಆಯಿತು. ಅಲ್ಲಿಂದ ಹೊರಗೆ ಎತ್ತಾಕಿ ಗಾಡಿನ ಬಾಡಿಗೆ ಇಸ್ಕೊಂಡು ಬಂದು ಹೋಗಿದ್ದಾಯಿತು. ಲಾಸ್ಟ್ ಟೈಮ್ ಇಲ್ಲೊಂದು ವೀಡಿಯೋ ಮಾಡಿದ್ದೆ ಗೊತ್ತಾ, ಪಾರ್ಕಿಂಗ್ ಹತ್ರ ಇಲ್ಲಿ ಗಾಡಿಗಳು ಹೊರ್ತಾಗೆಲ್ಲ ದುಡ್ಡು ವಸೂಲಿ ಮಾಡ್ತಾರೆ ಅಂತ. ಈ ಟ್ರಿಪ್ ನಮ್ಮ ಖುಷಿಗೆ ನಾನು ಗಾಡಿ ಇಲ್ಲಿ ನಿಂತಿದ್ರು, ನಾನು ಮುಂದೆ ಬಂದರು. ಅವರು 5 ರೂಪಾಯಿ ದುಡ್ಡು ಕೇಳಿಲ್ಲ. ಬೇರೆ ತಾಗೆಲ್ಲ ವಸೂಲಿ ಮಾಡಿದ್ದಾರೆ, ಬಟ್ ನನ್ನ 5 ರೂಪಾಯಿನೂ ಕೇಳಿಲ್ಲ ಅವರು, 1 ರೂಪಾಯಿನೂ ಕೇಳಿಲ್ಲ. ನನ್ನ ಗಾಡಿ ನೋಡೇ ಸುಮ್ಮನೆ ಆಗ್ಬಿಟ್ರು. ಯಾಕಂದರೆ ಮತ್ತೆ ಕೇಳಿದ್ರೆ ಬೈತೀನಿ ಅಂತ ಗೊತ್ತವ ಇವನಿಗೆ. ಅದಕ್ಕೆ ಈಗ ಇಲ್ಲಿಂದ ಲೋಡ್ಗೆ ಹೋಗ್ಬೇಕು. ಲೋಡ್ ಎಲ್ಗಪ್ಪ ಅಂದರೆ ಲೋಕಲ್ಲು ಚಳ್ಳಕೆರೆ ಹತ್ರ ನಾಯಕನಹಟ್ಟಿ ಅಂತ ಊರೈತೆ ಗೊತ್ತಾ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಕ್ಷೇತ್ರ ದೇವಸ್ಥಾನ ಇದೆಯಲ್ಲ, ಆ ಊರಿಗೆ ಲೋಡು. ಏನಪ್ಪ ಲೋಡು ಅಂದರೆ ವಾಟರ್ ಲೋಡು. ಲಾಸ್ಟ್ ಟೈಮು ಲೋಡ್ ಮಾಡಿದ್ವಿ ಗೊತ್ತಾ, ಇದರಲ್ಲಿ ನೈಸ್ ರೋಡ್ ಹತ್ರ. ಅಲ್ಲಿಂದನೇ ಲೋಡ್ ಮಾಡ್ಕೊಂಡು ಹೋಗೋದು. ಹೋಗಿ ಪಟ ಲೋಡ್ ಮಾಡ್ಕೊಂಡು ಪಟ ಬಿಡ್ತಾ ಇರೋದೆ. ಬನ್ನಿ, ಬೇಗ ಲೋಡ್ ಆಗುತ್ತೆ ಅಲ್ಲಿಂದೇನು. ಇಲ್ಲಿಂದ ಹೊರಡೋಣ ಈಗ. నేను ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ಸ್ವಲ್ಪ ತಿಕ್ ಫಾರೆಸ್ಟ್ ಐತೆ ಇಲ್ಲಿ. ಇದು ಮೋಸ್ಟ್ಲಿ ಬನ್ನರ್ಘಟ್ಟ ಫಾರೆಸ್ಟ್ ಇರ್ಬೇಕಂತ ಅನ್ಕೊಂತೀನಿ, ನನಗೆ ಐಡಿಯಾ ಇಲ್ಲ ಅಷ್ಟೊಂದು. ಬನ್ನಿ ಸೀದಾ ಹೋಗೋಣ ಈಗ. ಇನ್ನೇನು ಇಲ್ಲಿಂದ ಫಾರೆಸ್ಟ್ ಮುಗೀತು. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಇನ್ನೇನು ಸಿಕ್ಬಿಡುತ್ತೆ ಲೋಡಿಂಗ್ ಪಾಯಿಂಟು. ಎಲ್ಲಿದೆ ಎಂಡ್ ಆಗುತ್ತೋ ಫಾರೆಸ್ಟ್ ಎಲ್ಲ, ಅಲ್ಲೇನು ಲೋಡಿಂಗ್ ಪಾಯಿಂಟ್ ಲಾಸ್ಟಿಗೆ ಡೆಡ್ ಎಂಡಲ್ಲಿ. ನೋಡೋಣ, ಬೇಗ ಏನಾದ್ರು ಲೋಡ್ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಏನು ಇನ್ನೊಂದು 3 ಗಂಟೆ ಒಳಗೆ ಬಿಡಿಸ್ಬಿಟ್ರೆ ಆರಾಮಾಗಿ ಒಂದು 8-9 ಗಂಟೆಗೆ ರೀಚ್ ಆಗ್ಬೋದು. ನಾಯಕನಹಟ್ಟಿಗೆಲ್ಲ ಲೋಡ್ ಮಾಡ್ತಾ ಇರೋದು. ಆರಾಮಾಗಿ ಅಲ್ಲಿಂದ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ಬೋದು. ನೋಡೋಣ, ಪ್ಲಾನ್ ಮಾಡೋಣ ಅಂತ ಹೆಂಗಾಗುತ್ತೋ ಹಂಗೆ. ಗಾಡಿನ ವಾಟರ್ ಲೋಡ್ ಎಲ್ಲ ಮಾಡ್ಕೊಂಡು ಸೀದಾ ನೈಸ್ ರೋಡ್ ಹತ್ರ ಬಂದ್ಬಿಟ್ಟೆ. ಬೇಗ ಹೋದ ತಕ್ಷಣ ಲೋಡ್ ಮಾಡ್ತಾರೆ ವಾಟರ್ ಎಲ್ಲ, ಹಂಗಾಗಿ ಟೆನ್ಷನ್ ಇಲ್ಲ. ಇಲ್ಲಿಂದ ನಾಯಕನಹಟ್ಟಿಗೆ ಹೋಗ್ಬೇಕು, ಬೆಳಗ್ಗೆ 6 ಗಂಟೆ ಖಾಲಿ ಮಾಡ್ತೀನಿ ಅಂತ ಹೇಳಿದಾರೆ. ನೋಡೋಣ, ಆರಾಮಾಗಿ ಹೋಗೋಣ ಬನ್ನಿ. ತುಮಕೂರೆಲ್ಲ ಪಾಸ್ ಮಾಡಿ ಇಲ್ಲಿ ವೇರಲ್ಲಿ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೆ. ನಮ್ಮ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು, ಅವ್ರು ಹೋದ್ರು ಆಲ್ರೆಡಿ. ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕಿತ್ತು, ತುಂಬ ದಿನ ಆಗಿತ್ತು ಸಿಕ್ಕಿ. ಮಾತಾಡ್ಸ್ಕೊಂಡು ಬಂದೆ. ಹೊರಡೋಣ ಇಲ್ಲಿಂದ ಸೀದಾ. ಇವಾಗ ಏನಪ್ಪ ಪ್ಲಾನಿಂಗ್ ಅಂದರೆ ಇಲ್ಲಿಂದ ಡೈರೆಕ್ಟ್ ಚಳ್ಳಕೆರೆಗೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ನೈಟ್ ಬೆಳಗ್ಗೆ ಬಿಡೋಣ ಅಂತ ಪ್ಲಾನಿಂಗ್. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಆಲ್ಮೋಸ್ಟ್ ಚಿತ್ರದುರ್ಗ ಹತ್ತತ್ರ ಬಂದೆ ಸ್ನೇಹಿತರೆ. ನೋಡ್ಬೋದು, ಆಪೋಸಿಟ್ ಒಂದು ಗಾಡಿ ವೈಟ್ LED ಹಾಕ್ಕೊಂಡು IB ಮೇಲೆ ಬರ್ತಾ ಇದ್ದಾನೆ. ನನ್ನ ಮುಂದೆ ಒಂದು ಗಾಡಿ ಹೋಗ್ತಾ ಇದ್ದ, ನನಗೆ ಕಾಣಿಸ್ತಾನೆ ಇಲ್ಲ. ನಿಮಗೆ ಕಾಣಿಸ್ತಾ ಇದೆ ನೋಡಿ. ಏನಕ್ಕೆ ಕಾಣಿಸ್ತಿಲ್ಲಪ್ಪ ಅಂದರೆ ಈ ಗಾಡೀಲಿ ಬ್ಯಾಕ್ ಪಾರ್ಕಿಂಗ್ ಲೈಟ್ಸ್ ಇಲ್ಲ, ಬ್ರೇಕ್ ಲೈಟ್ಸ್ ಇಲ್ಲ, ಎಂಥದ್ದು ಇಲ್ಲ ನೋಡಿ. ಏನು ಬೇಜವಾಬ್ದಾರಿ ತಂದಿಂದ ಗಾಡಿಗಳು ಮೇಂಟೈನ್ ಮಾಡ್ತಾರೋ ದೇವರಣೆಗೂ ಗೊತ್ತಿಲ್ಲ. ಒಂದು ರೇಡಿಯಂ ರಿಫ್ಲೆಕ್ಟರ್ ಟೇಪ್ ಕೂಡ ಇಲ್ಲ. KA02 AE 1372 ಗಾಡಿ ನಂಬರ್. ಒಂದೇ ಒಂದು ರಿಫ್ಲೆಕ್ಟರ್ ಟೇಪ್ ಕೂಡ ಇಲ್ಲ. ಒಂದೇ ಒಂದು ಇದು ಕೂಡ ಇಲ್ಲ. ಆ ಡ್ರೈವರ್ನ ಕೇಳೋಣ ಒಂದ್ಸರಿ. ನಿಲ್ಲಿಸ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಸಿ. ಅಯ್ಯೋ, ಅವ್ರು ಅಲ್ಲೇ ಸರ್ವಿಸ್ ರೋಡ್ ಹೇಳ್ಕೊಂಡು ಹೋಗ್ಬಿಟ್ರು ನೋಡಿ. ಎಲ್ಲ ಡ್ರೈವರ್ಗಳಿಗೆ ನಾನು ಹೇಳೋದು ಒಂದೇ, ಬ್ಯಾಕ್ ಸೈಡಲ್ಲಿ ರಿಫ್ಲೆಕ್ಟರ್ ಟೇಪನ್ನು ಹಾಕಿ, ಇಲ್ಲ ಅಂದರೆ ಲೈಟ್ಗಳು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಂದರೆ ಅದರಿಂದ ಅರ್ಧ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ತುಂಬ ಜನಗಳ ಪ್ರಶ್ನೆ, ವೈಟಿನ ಕಂಪ್ಲೀಟಾಗಿ ಗಾಡಿನ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸುಮಾರು ವರ್ಷ ಆಗಕ್ಕೆ ಬಂದು ಗಾಡಿ ನಿಲ್ಸಿ, ಒಂದು 8 ತಿಂಗಳಂತೂ ಮಿನಿಮಮ್ ಆಯಿತು ಗಾಡಿ ಸ್ಟಾಪ್ ಮಾಡಿ. ಗಾಡಿ ಎತ್ತಿಲ್ಲ, ಗಾಡಿ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ಅದನ್ನ ರನ್ ಮಾಡ್ತಾ ಇಲ್ಲ ಗಾಡಿನ. ಸದ್ಯದಲ್ಲೇ ಅದನ್ನು ರೀಬಿಲ್ಡ್ ಮಾಡಿ ಗಾಡಿ ರನ್ನಿಂಗ್ ಮಾಡಬೇಕು. ಕೆಲವು ಅನಿವಾರ್ಯ ಕಾರಣಗಳಿಂದ ವೈಟಿನ ರನ್ ಮಾಡ್ತಾ ಇಲ್ಲ. ಸದ್ಯದಲ್ಲೇ ಮಾಡೋ ಪ್ಲಾನಿಂಗ್ ಇದೆ. ಅದು ಈ ಮಂತ್ ಇಲ್ಲ, ನೆಕ್ಸ್ಟ್ ಮಂತ್, ಫೆಬ್ರವರಿ ಮಾರ್ಚ್ ಎಂಟ್ರಸ್ಟಲ್ಲಿ ಬ್ಯಾಕ್ ಟು ರೋಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮನೆ ಹತ್ರ ಹೋಗ್ಬಿಟ್ಟು ನೈಟ್ ಮನೇಲಿ ಮಲಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿಂದ ನಾಯಕನಹಟ್ಟಿಗೆ ಹೋಗ್ಬೇಕು. ಅನ್ಲೋಡಿಂಗ್ ಹೇಳಿದ್ನಲ್ಲ ನಿಮಗೆ, ಇಲ್ಲಿಂದ 30 ಕಿಲೋಮೀಟ್ರ್ ಇದೆ.
30 ಇಲ್ಲ, ಒಂದು 25 ಕಿಲೋಮೀಟ್ರ್ ಇದೆ. ಹಾಫ್ ಆನ್ ಅವರ್ ಒಳಗೆ ಹೋಗ್ಬೇಕು. 7 ಗಂಟೆಗೆ ಪಾರ್ಟಿ ಬರೋಕ್ಕೆ ಹೇಳಿದ್ರು, ಇಲ್ಲಿ 6:15 ಆಗೋಯ್ತು. ಬನ್ನಿ ಹೋಗೋಣ. ಇಲ್ಲಿ ಬಿಟ್ರೆ ನಾನ್ ಸ್ಟಾಪೇ. ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿ ಗಾಡಿ ಹಾಕಿಂದ ಅನ್ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ಕಾಫಿ ರೆಡಿ ಮಾಡ್ಕೊತಿದ್ದೆ. ನಾನು ಯೂಸ್ ಮಾಡೋದು ಬಂದು ನೋಡಿ ಕಾಂಟಿನೆಂಟಲ್ಲು, ಸಕ್ಕದಾಗಿರ್ತದೆ. ಬ್ಲಾಕ್ ಕಾಫಿಗೆ ಇದನ್ನೇ ಯೂಸ್ ಮಾಡೋದು ನಾನು. ಹಂಗೆ ಓಟ್ಸ್ಗೂ ಎರಡಕ್ಕೂ ಸೇರಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ. 2 ರೆಡಿ ಮಾಡ್ಕೊಂಡು ಟಿಫನ್ ಮಾಡ್ಕೊಳೋಣ. ನಾವು ಗಾಡೀಲಿ ಏನು ಮಾಡ್ಕೊಂಡು ತಿಂತೀವಲ್ಲ ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತದೆ. ಬಟ್ ಏನು ಸಮಸ್ಯೆ ಅಂದರೆ ಟೈಮ್ ಸಿಗೋಲ್ಲ ಪ್ರತಿ ಟೈಮು ಮಾಡೋಕ್ಕೆ ಅಂತ ಅಷ್ಟೇ. ಹೋಟ್ಲ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಇವಾಗ ಬಂದು ಟಿಫನ್ ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತಿಂತಾ ಇದೀನಿ. ನೋಡ್ಬೋದು ಇವತ್ತೊಂದು ಬನಾನ ಆ್ಯಡ್ ಮಾಡಿದೆ. ಯಾಕಂದ್ರೆ ಇಲ್ಲ ಸಿಟಿಲಿರೋದ್ರಿಂದ ಬನಾನ ಸಿಗ್ತದೆ, ಏನು ಸಮಸ್ಯೆ ಇಲ್ಲ. ಒಂದು ಬನಾನ ಆ್ಯಡ್ ಮಾಡ್ಕೊಂಡು ಇವತ್ತು ಟಿಫನ್ ಮಾಡಿಕೊಂಡು ಬೇಗ ಖಾಲಿ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ. ಗಾಡಿನ ಇಲ್ಲೇ ಲಾಸ್ಟ್ ಪಾಯಿಂಟಲ್ಲಿ ಖಾಲಿ ಮಾಡಿದ್ವಿ. ಇದು ಕಲ್ಯಾಣ ಮಂಟಪದ ಹತ್ರ. ಅಣ್ಣ ಆರಾಮ? ಏಣ ನಿಮ್ಮ ಹೆಸರು? ಇಲ್ಲೇ ನಾಲ್ಕನೇಟಿನ ಸಬ್ಸ್ಕ್ರೈಬರ್ಸು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು. ಆರಾಮ? ಫುಲ್ ಆರಾಮ. ಹೌದಾ, ನಿಮ್ದೇನ ಇದು? ಖಾಲಿ ಆಗೋಯ್ತು. ಥ್ಯಾಂಕ್ಸ್ ಅಣ್ಣ ನಮ್ಗೆ ಲೋಡ್ ಕೊಟ್ಟಿದ್ದಕ್ಕೆ. ಸಿಗೋಣ ಮತ್ತೆ. ಇಲ್ಲಿಂದ ಸೀದಾ ಇದಕ್ಕೆ ಹೋಗ್ಬೇಕು, ಚಿತ್ರದುರ್ಗದ ಕಡೆಗೆ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಇಲ್ಲಿ ತೇರಿದೆ, ಮುಂದಿನ ತಿಂಗಳು ಜಾತ್ರೆ. ಹಂಗಾಗಿ ತೇರನ್ನ ನಿಲ್ಸೋದಕ್ಕೋಸ್ಕರ ಕಟ್ಗೆದು ರೆಡಿ ಮಾಡ್ತಾ ಇದ್ದಾರೆ, ಹಿಂಗೆ ಸ್ಟಾಪರ್ ಥರ ನೋಡಿ. ಇಲ್ಲಿ ನಾಯಕನಟ್ಟಿ, ಇದು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಮಾರ್ಚ್ 6ನೇ ತಾರೀಕು. ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾರೆ. ಮತ್ತು ನಮ್ಮ ತಾಯಿಯವ್ರು ಹುಟ್ಟು ಬೆಳೆದಿರೋದೆಲ್ಲ ಇದೇ ಊರಲ್ಲಿ, ನಾಯಕನಟ್ಟಿಲೆ. ಹಾಗಾಗಿ ಸ್ವಲ್ಪ ಕನೆಕ್ಷನ್ ಜಾಸ್ತಿ ನಮ್ಗೆ ನಾಯಕನಟ್ಟಿಲಿ. ಮತ್ತು ಇನ್ನೊಂದು, ನಾನು ಹುಟ್ಟಿರೋದು ಬಂದು ನಾಯಕನಟ್ಟಿ ಜಾತ್ರೆ ದಿನನೇ ಹುಟ್ಟಿರೋದು. ಹಾಗಾಗಿ ಸ್ವಲ್ಪ ಕನೆಕ್ಟಿವಿಟಿ ಜಾಸ್ತಿ. ಬನ್ನಿ ಇಲ್ಲಿಂದ ಸೀದಾ ಹೋಗೋಣ ಚಿತ್ರದುರ್ಗದ ಕಡೆಗೆ. ಫೈನಲ್ ಆಗಿ ಅಲ್ಲಿನ ನಾನ್ ಸ್ಟಾಪ್ ಸಿಂಗಲ್ ರೋಡಲ್ಲಿ ಡ್ರೈವ್ ಮಾಡ್ಕೊಂಬಂದು ಇವಾಗ ಹೈವೇ ಟಚ್ ಆಗಿದ್ದು. ಫ್ಯಾಕ್ಟ್ರಿ ಒಳಗೆ ಜಾಗ ಇಲ್ಲ, ಇಲ್ಲೇ ಹಾಕ್ಬೇಕಾ, ಇಲ್ಲೇ ಹಾಕಿ ಹೋಗ್ಬಿಡೋಣ ಮನೆಗೆ. ಆಮೇಲೆ ಬಂದು ಗಾಡಿ ಲೋಡ್ಗೆ ಬಿಡಬೇಕು. ಲೋಡ್ ಇದೆ, ಫೀಡ್ ಇಲ್ಲ, ಹಾಗಾಗಿ ನೈಟ್ ಆಗ್ಬೋದು ಅಂತ ಹೇಳಿದ್ರು. ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಗಾಡಿ ಸೈಡ್ಗೆ ಹಾಕೋಣ. ಫಸ್ಟ್ ಫೋನ್ ಮಾಡೋಣ. ಇವಾಗ ಬಿಡು ಅಂದರೆ ಇವಾಗ ಒಳಗೆ ಬಿಡೋಣ, ಇಲ್ಲಾಂದರೆ ನಾಳೆ ಬಿಡೋಣ ಅಂತೆ. ಇಲ್ಲಾಂದರೆ ಸಂಜೆ ಬಿಟ್ಟರೆ ಆಗ್ತದೆ. ಗಾಡಿ ಸೈಡ್ಗೆ ಹಾಕಿ ಮನೆ ಕಡೆಗೆ ಹೋಗೋಣ. ಇದಾಗಿತ್ತು ನಮ್ಮ ಲೋಕಲ್ ಟ್ರಿಪ್ ಮುಗೀತು ಸದ್ಯಕ್ಕೆ. ಗಾಡಿ ಲೋಡಿಗೆ ಬಿಡಬೇಕು. ಡಿವೋ ನಿನ್ನೆನೇ ಹಾಕವ್ರೆ. ಫೀಡ್ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, ಹಾಗಾಗಿ ನೈಟ್ ಮಾಡ್ಬೋದು, ಬೆಳಿಗ್ಗೆನೂ ಆಗ್ಬೋದು, ಸಂಜೆನೂ ಆಗ್ಬೋದು. ಹೇಳೋಕ್ಕಲ್ಲ ಲೋಡ್ ಯಾವಾಗ ಆಗುತ್ತೆ ಅಂತ. ರೆಡಿ ಆದಮೇಲೆ ಅವರೇ ಫೋನ್ ಮಾಡ್ತಾರೆ. ಅವಾಗ ಗಾಡಿ ಬಿಟ್ಟರೆ ಆಯಿತು. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನೋಡಿ ಕಟ್ಟಿಂಗ್ ಮಾಡ್ಸೋಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಲೈಫಾಗೆ. ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿ ನೆಮ್ಮದಿಯಾಗಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಕೆಲಸಗಳಿದಾವೆ ಬೇರೆವೆಲ್ಲ, ಅದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಲೋಡ್ ಮಾಡೋಣ. ಸಂಜೆ ಎಲ್ಲ ಬೆಳಿಗ್ಗೆ ಯಾವಾಗ ಆಗುತ್ತೋ ಅವಾಗ ಲೋಡ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿ ಮನೆಗೆ ಹೋದೊಂದು ಒಳ್ಳೆ ನಿದ್ದೆ ಬಂದುಬಿಡ್ತು. ಹಾಗೆ ಮಲ್ಕೊಂಡ್ಬಿಟ್ಟಿದೆ. ಸಂಜೆ 4 ಗಂಟೆಗೆ ಎದ್ದೆ. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸಿ ನಮ್ದು 7 ಗಂಟೆಗೆ ಒಂದು ಗಾಡಿ ಬಂತು. ಅದ್ರದ್ದು ಒಂದು ತಿಂಗಳದ್ದು ಲೆಕ್ಕ ತೊಗೊಬೇಕಿತ್ತು. ಎಲ್ಲ ತೊಗೊಂಡು ಇನ್ನೇನು ಮನೆಗೆ ಬರೋಣ ಅಂತ ಬರ್ತಾಯಿದ್ದು. 8:15 ಫೋನ್ ಬಂತು, ಗಾಡಿ ಅರ್ಜೆಂಟಿಗೆ ಲೋಡ್ ಬಿಡಬೇಕು, ಲೋಡಿಗೆ ಬಿಟ್ಬಿಡಿ ಅಂತ. 8:15 ಲೋಡಿಗೆ ಬಿಟ್ವಿ. ಒಂದು 11 ಗಂಟೆಗೆ ಲೋಡ್ ಆಯಿತು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಬರೋಷ್ಟೊತ್ತಿಗೆ ಟೈಮ್ 12 ಗಂಟೆ. 12 ಗಂಟೆಗೆ ಟ್ರಿಪ್ ಸ್ಟಾರ್ಟು. ಈ ಟ್ರಿಪ್ ಬಂದು ರೆಗ್ಯುಲರ್ ನೇಸರ್ಗೆ ಹತ್ರ ಖಾಲಿ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಗಾಡಿಗಳನ್ನೆಲ್ಲ ಫೀಡ್ ಫ್ಯಾಕ್ಟ್ರಿಗೆ. ಕೋಳಿ ಫೀಡ್ ಬಿಟ್ಟರೆ ಏನು ಓಡಿಸ್ತಾ ಇಲ್ಲ. ಬಜಾರಲ್ಲಿ ಸ್ವಲ್ಪ ಲೋಡಿಂಗ್ ಡಲ್ ಇರೋದ್ರಿಂದ ಇಲ್ಲಿ ಪರ್ಮನೆಂಟ್ ಲೋಡ್ ಕೊಡ್ತವ್ರು ನಮಗೆ, ಹಾಗಾಗಿ ಇಲ್ಲೇ ಓಡಿಸ್ತಾ ಇದ್ದೀವಿ. ಎಲ್ಲ ಗಾಡಿನ ಇಲ್ಲೇ ಬಿಟ್ಬಿಟ್ಟಿದ್ದೀವಿ. ಬನ್ನಿ ಈ ಗಾಡಿ ಸ್ವಲ್ಪ ಪಟ್ಕೊಂಡು ಹೋಗೋಣ. ನಮ್ದು 8 ವೀಲ್ ಇಲ್ಲೇ ಇದೆ. ಪೈಪ್ ಲೋಡ್ ಮಾಡ್ಕೊಂಬಂದಿತ್ತು, ಅದು ಕೇಸಿಂಗ್ ಪೈಪು. ಅವ್ರನ್ನ ಜೊತೆಗೆ ಹಾಕ್ಕೊಂಡು ಹೋಗೋಣ. 0 ಮಾಡಬೇಕು. ನಾನು ಹೋಗಿರಲಿಲ್ಲ ಲೋಡ್ಗೆ, ಹಾಗಾಗಿ ಕಿಲೋಮೀಟ್ರ್ 0 ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ನಮ್ಮ ಗಾಡಿ 8 ವೀಲಲ್ಲಿ ಐತೆ, ನಮ್ಮ ಫ್ರೆಂಡ್ ಗಾಡಿ ಇದು. ಇಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಇಬ್ಬರು ನಮ್ಮ ಗಾಡಿ ಮತ್ತು ಬೆಳಗಾಂ ಗಾಡಿ ನಮ್ಮ ಫ್ರೆಂಡು. ಇಬ್ಬರು ಫೋನಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಡ್ರೈವರ್ಗಳು ಹೆಂಗೆ ಅಂದರೆ ನೈಟ್ ಟೈಮ್ ನಿದ್ದೆ ಬಂದಾಗ ಅಂತಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋದು ತಪ್ಪು ಅಂತ ಗೊತ್ತು. ನಿದ್ದೆ ಅವಾಯ್ಡ್ ಮಾಡೋಕ್ಕೋಸ್ಕರ ಕಾನ್ಫರೆನ್ಸ್ ಹಾಕೊಂಡು ಹೆಡ್ಫೋನ್ ಹಾಕೊಂಡು ಮಾತಾಡ್ಕೊಂತ ಹೋಗ್ತೀವಿ. ಇಲ್ಲ ಅಂತ ಏನಾಯ್ತು ಮ್ಯಾಟ್ರು ಅಂದರೆ, ನಾನು ಈ ಕಡೆ ಟ್ರ್ಯಾಕಲ್ಲಿದ್ದೀನಿ, ಫುಲ್ ರೈಟಲ್ಲಿ ನಮ್ದು ಇನ್ನೊಂದು ನಮ್ಮ ಫ್ರೆಂಡ್ ಗಾಡಿ ಐತೆ. ಮಿಡ್ಲಲ್ಲಿ ಒಂದು ಈಕೋಮೆಟ್ ಹೋಗ್ತಾ ಇತ್ತು, ವೈಟ್ ಕಲರ್ MH ಪಾಸಿಂಗ್ ಗಾಡಿ. ಅವನೇನು ಮಾಡೋನೆ, ಮಿಡ್ಲಲ್ಲಿರೋನು ಆಡ್ಸೋನು ನಿದ್ದೆ ಬರ್ತೈತೆ ಅವನಿಗೆ. ನಾನು ನಮ್ಮ ಫ್ರೆಂಡು ಫೋನಲ್ಲಿ ಮಾತಾಡ್ತಾ ಇದ್ದೀವಿ. ನೋಡ್ರಿ ಅವ್ನು ಯಾರೋ ಗಾಡಿ ಒಂದು ಸೈಡ್ಗನ ಹಾಕಿ ಮಲಗಿಲ್ಲ, ನಿದ್ದಾಗ ಹೆಂಗೆ ಓಡಿಸ್ತಾವೆ, ಯಾಕಂದ್ರೆ ಬಂದು ಗೊತ್ತಾನೆ ಅಂತ ಅಂದ್ಕೊಂಡೆ ಬಂದ್ವಿ. ಅಲ್ಗೂ ನಾನು ಓವರ್ಟೇಕ್ ಮಾಡಬೇಕಾದ್ರೆ ನೋಡಿ, ಇದು ಟ್ರ್ಯಾಕ್ ಅಂದರೆ ಫುಲ್ ಹಿಂಗೆ ಲೆಫ್ಟಿಗೆ ಎಳಿದೀನಿ. ಹಿಂಗೆ ಲೆಫ್ಟಿಗೆ ಎಳೆದು ಆರನ್ ಮೇಲೆ ಕೈ ಇಟ್ಕೊಂಡು ಹಿಂಗೆ ಓವರ್ಟೇಕ್ ಹೊಡಿತಾ ಇದ್ದೀನಿ. ಅವನ ಹುಡುಗನು ಏನಾರು ನೋಡ್ಕೊಂಡು ಓವರ್ಟೇಕ್ ಹೊಡಿತಾನೆ ರೈಟ್ ಸೈಡಲ್ಲಿ. ಬಟ್
ರಡ್ಡಿ ಮಗ ನಿದ್ದೆ ಗಂಡ ಬಂದು ಹಿಂದೆ ಗುದ್ಕೊಂಡೇ ಬಿಟ್ಟ ನನ್ನ ಗಾಡಿಗೆ. ನಿಲ್ಸು ಅಂದ್ರೆ ನಿಲ್ಸಿಲ್ಲ, ಹಂಗೆ ಮುಂದೆ ಹೊಡೋವನೆ. ಸೈಡ್ಗೆ ಹಾಕು ಅಂದ್ರೆ ಸೈಡ್ಗೆ ಹಾಕ್ತಾ ಇಲ್ಲ, ಮಧ್ಯ ರೋಡಲ್ಲಿ ನಿಲ್ಸ್ಕೊಂಡು 5 ನಿಮಿಷ ನಾಟಕ ಆಡಲ್ಲ. ಸೈಡ್ಗೆ ಹಾಕ್ತೀನಿ ಅಂತಂದು ಹೇಳಿ ಹೊಡ್ಕೊಂಡು ಅದು ಹೋಗಿದೆ ಮುಂದೆ. ತೋರಿಸ್ತೀನಿ ಬನ್ನಿ ಗಾಡಿನ. ಸಿಗ್ತಾನೆ, ಎಲ್ಲೂ ಹೋಗಲ್ಲ. ಮುಂದೆ 6-7 ಗಾಡಿ ಇದಾವೆ, ನಮ್ಮ ಲೈನ್ ವೇ ಹೋಗ್ತಾ ಇದ್ದಾವೆ ಮುಂದೆಯಿಂದ. ಆ್ಯಕ್ಚುಲಿ ನೋಡಿ, ನಿದ್ದೆ ಬಂದಾಗ ನಿಲ್ಸ್ ಮಲಗಲ್ಲ. ನನ್ನ ಪ್ರಕಾರ ಅವನು ಎಣ್ಣೆ ಹೊಡೆದವನೇ ಇಲ್ಲ ಗಾಂಜಾ ಹೊಡೆದವನು. ಯಾಕಂದರೆ ಅವ್ನ ಕಣ್ಣು ಮತ್ತು ಅವ್ನು ಮಾತಾಡಿದ ರೀತಿ ನೋಡಿದ್ರೆ ಗೊತ್ತಾಗ್ತದೆ ಪಕ್ಕ ಎಣ್ಣೆ ಇಟ್ಟು ಇಲ್ಲ ಗಾಂಜಾ ಇಟ್ಟಲ್ಲ ಅವ್ನು ಗಾಡಿ ಓಡಿಸ್ತಾ ಇರೋದು. ನಿಲ್ಲಿಸ್ಬಿಟ್ಟು ನಾವು ಡ್ರೈವರ್ನ ಏನೂ ಮಾಡಲ್ಲ, ನಿದ್ದೆಗಣ್ಣಾಗ ಅನಿವಾರ್ಯ ಟಚ್ ಆಗೇ ಆಗ್ತದೆ, ದೊಡ್ಡದಾಗಿಲ್ಲ. ಸುಮ್ಮನೆ ಸೈಡ್ ಸ್ವಲ್ಪ ಸ್ಕ್ರಾಚಸ್ ಆಗೈತೆ ಪೇಂಟ್ ಅಷ್ಟೇ. ಸೈಡ್ಗೆ ಹಾಕ್ಸಿ ಮಲಗಿಸಿ ಹೋಗೋಣ ಅವನ್ನ. ಸುಮ್ಮನೆ ಮತ್ತೆ ಯಾರಿಗಾನ ಬೇರೆಯವ್ರ ಬುದ್ಧಿ ಹೆಚ್ಚು ಕಮ್ಮಿ ಮಾಡಿದ್ರೆ ಕಷ್ಟ. ಹಂಗಾಗಿ 3 ಗಾಡಿ ಜೊತೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದ್ವಿ. ಗಾಡಿ ಒಂದು ಸಿಗ್ಲೇ ಇಲ್ಲ, ಎಲ್ಲ ಹೋಗ್ಬಿಟ್ಟ. ಹಂಗಾಗಿ ನಾವೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲಿ ಏನಪ್ಪ ಜಗಳ ಆಗಿದ್ದು ಅಂದರೆ, ಗಾಡಿ ಟಚ್ ಆದ್ಮೇಲೆ ಸೈಡ್ಗೆ ಹಾಕಿ ಏನಾಯ್ತು ಅಂತ ನೋಡಬೇಕು. ಹಂಗೆ ಅನ್ನಂಗಿಲ್ಲ, ರೋಡಾಗೆ ನಿಂತಾನೆ. ಕಾರ್ ಬಂದು ಅವ್ರ ಮೇಲೆ ಕೂತ್ಕೊಂಡು ಹೋಗ್ಬೇಕಿತ್ತು, ಆ ಥರ ಆಯಿತು. ಇವಾಗ ಕರೆಕ್ಟಾಗಿ ಬಂದು ಎಲ್ಲಪ್ಪ ಇದ್ವಿ ಅಂದರೆ ಟೋಲು. ಯಾವ ಟೋಲು? ಬಂಕಾಪುರ ಟೋಲಿಗೆ ಹಾಕ್ತಾಯಿದ್ದೀನಿ. ಟೈಮು 3:40 3:50. ಹೆವಿ ನಿದ್ದೆ ಹಿಡಿದೈತೆ. ಗಾಡಿನ ರೋಡ್ ಬಿಟ್ಟು ಒಳಗೆ ಹಾಕ್ಬಿಟ್ಟೆ. ಪಕ್ಕದಲ್ಲಿ ಒಂದು ಗಾಡಿ ಅಡ್ಡ ಹಾಕಿದ್ದೀನಿ, ಯಾಕಂದರೆ ಬಂದು ಯಾರನ್ನ ಎಬ್ಬಿಸ್ತಾರೆ ಅಂತ ಭಯ. ಒಳ್ಳೆ ನಿದ್ದೆಲಿ ಇರ್ತೀವಿ, ಯಾರನ್ನ ಬಂದು ಎಬ್ಬಿಸಿದ್ರೆ ತುಂಬ ಕಷ್ಟ ಆಗ್ಬಿಡ್ತದೆ. ನಿದ್ದೆಗಳಾಗಿರಲ್ಲ. ಈಗ ಟೈಮ್ ಬಂದು ನೋಡಿ 4 ಗಂಟೆಗೆ ಮಲಗ್ತಾ ಇದ್ದೀನಿ. ಒಂದು 6 ಗಂಟೆಗೆ ಎದ್ದು ಬಿಡೋಣ. ಇವತ್ತು ಹೆಂಗಿದ್ರು ಲೇಟಾಗಿ ಬಿಟ್ಟಿದ್ದು, ಲೇಟಾಗಿ ಹೋಗಿ ಖಾಲಿ ಮಾಡೋಣ. ಇವತ್ತು ಲೋಡ್ ಮಾಡೋಲ್ಲ, ಯಾಕಂದ್ರೆ ನಿದ್ದೆ ಆಗಲ್ಲ. ಹಂಗಾಗಿ ನಾಳೆ ಲೋಡ್ ಮಾಡೋಣ ಅಂತ 1-2 ಅವರ್ ಮಲ್ಕೊಂಡು ಎದ್ದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. 4 ಗಂಟೆಗೆ ಮಲಗ್ದವನು. ಟೈಮ್ ಬಂದು 7:30ಗೆ ಎಚ್ಚರ ಆಯಿತು. ಅದು ಪಕ್ಕದ ಗಾಡಿಯವ್ರು ಬಂದು ಎಬ್ಬರಿಸಿದ್ದು. ಅಲ್ಲೇ ದುರ್ಗದಿಂದ 3 ಗಾಡಿ ಜೊತೆಗೆ ಬರ್ತಾ ಇರೋದು. ಅದೊಂದು ಗಾಡಿ, ಇದೊಂದು ಗಾಡಿ, ನಮ್ದೊಂದು ಗಾಡಿ. ಅವರು ಬೆಳಗಾಮೂರು ಗಾಡಿಯವರು ಪರಿಚಯ ಇದ್ದವ್ರೇನೆ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಒಳ್ಳೆ ನಿದ್ದೆ ಆಯ್ತು ಅಂದ್ಕೊಳ್ಳಿ, ಒಂದು 3.5 ಅವರು. ಇವತ್ತು ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಡೇ ಟೈಮಲ್ಲಿ. ಫೈನಲ್ ಆಗಿ MK ಹೋಬಳಿ ರೀಚ್ ಆಗಿದ್ದಾಯ್ತು. ಇಲ್ಲಿಂದ ರೈಟ್ ತಗೊಂಡು ನೇಸರ್ಗೆ ಹೋಗಬೇಕು. ನೇಸರ್ಗೆ ಹತ್ರನೇ ಫಸ್ಟ್ ಪಾಯಿಂಟು. ಇವತ್ತು ನೇಸರ್ಗಿಗೆ ಹೋಗ್ಬೇಕು. ಹೋಗಿದ್ರೋಡೆ ಹೋಗಿ ಬೇಜಾರು. ವ್ಲಾಗ್ ಮಾಡೋಕ್ಕೂ ಬೇಜಾರು. ಏನು ತೋರಿಸ್ತೀಯ ಗುರು? ದಿನ ಇದೇ ರೋಡಲ್ಲಿ ಬರೋದೇ ಆಗ್ಬಿಟ್ಟೈತೆ. ತಿಂಗಳಿಗೆ 5 ಸಾರಿ 6 ಸಾರಿ. ಏನು ಮಾಡ್ತೀರಾ? ಸರಿ, ಲೋಕಲ್ ಓಡಿಸ್ತಾ ಇರೋ ಕಾರಣ. ಇಲ್ಲಿ ಸರ್ವಿಸ್ ರೋಡಿಗೆ ತೊಗೊಂಡು ಲೆಫ್ಟ್ ತೊಗೊಂಡು ಹೋಗೋಣ. ಮುಂದೆ ಹೋಗಿ ರೈಟ್ ಹೊಡಿಬೇಕು. ಅನ್ಲೋಡಿಂಗ್ ಪಾಯಿಂಟ್ಗೆ ಅಂತ ಈ ಕಡೆ MK ಹೋಬಳಿಯಿಂದ ರೈಟ್ ತೊಗೊಂಡು ಹೋಗ್ತಾ ಇದ್ದೆ. ಮತ್ತೆ ಫೋನ್ ಬಂತು, ವಾಪಸ್ ಬಂದುಬಿಟ್ಟು ಬೆಳಗಾವಿ ಮಾತ್ರ ಖಾಲಿ ಮಾಡ್ತೀನಿ, ಇಲ್ಲಿ ಬೇಡ ಅಂದರು. ಮತ್ತೆ ರಿಟರ್ನ್ ಬೆಳಗಾವಿ ಕಡೆಗೆ ಯೂಟರ್ನ್ ನೋಡಿದೆ. ಇಲ್ಲೇ ಇದೆ ಗ್ಯಾಪಲ್ಲಿ ಯೂಟರ್ನ್ ನೋಡ್ಕೊಂಡೆ. ಏನಕ್ಕಪ್ಪ ಅಂದರೆ ಸಮಸ್ಯೆ ಹೇಳ್ತೀನಿ ಬನ್ನಿ ಹೋಗ್ತಾ ಹಂಗೆ ಮುಂದೆ. ಫಸ್ಟ್ ಇಲ್ಲಿಂದ ಹೊರಡೋಣ. ಸೀದಾ ಬೆಳಗಾವಿ ಹತ್ರ ಹುಲಿಯನೂರು ಅಂತ ಒಂದು ಊರು ಐತೆ, ಹಳ್ಳಿ, ಅಲ್ಲಿಗೆ ಹೋಗ್ಬೇಕು. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಲೋಡ್ ಮಾಡಿರೋದು ಕೋಳಿ ಫೀಡು. ನಿಮಗೆಲ್ಲ ಗೊತ್ತು, ರೆಗ್ಯುಲರಾಗಿ ಕೋಳಿ ಫೀಡೆ ಓಡಿಸೋದು. ನಿನ್ನೆ ಫ್ಯಾಕ್ಟ್ರಿಲಿ ಬಂದು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ಹಂಗಾಗಿ ನನ್ನ ಗಾಡಿ ನಿನ್ನೆ ಲೋಡ್ ಆಗುತ್ತೋ ಇಲ್ಲ ಅನ್ನೋ ಡೌಟಲ್ಲಿ ಲೋಡ್ ಆಗಿದ್ದು. ಇನ್ನೇ 2 ಗಾಡಿಗೆ ಲೋಡ್ ಇದ್ರೂ ನಿನ್ನೆ ಗಾಡಿ ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಟೋಟಲ್ 3 ಗಾಡಿ ಲೋಡ್ ಆಗಬೇಕಿತ್ತು, ಒಂದೇ ಗಾಡಿ ಲೋಡ್ ಆಗಿತ್ತು ನಂದು. 2 ಗಾಡಿ ಅಲ್ಲೇ ನಿಂತ್ಕೊಂತು, ಯಾಕಂದರೆ ಫೀಡ್ ಇಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂದರೆ, ಕೆಲವು ಕೋಳಿ ಫಾರ್ಮ್ಗಳಲ್ಲಿ ಫೀಡ್ ಕಂಪ್ಲೀಟಾಗಿ ಖಾಲಿ ಆಗಿಬಿಟ್ಟಿರ್ತದೆ. ಕೋಳಿಗೆ ಹಾಕೋಕೆ ಫುಡ್ಡೇ ಇರಲ್ಲ. ಆ ಟೈಮಲ್ಲಿ ಏನಾಗ್ತದೆ, ಬೇರೆ ಫಾರಮ್ಗೆ ಬಂದಿರೋದನ್ನ ಫೀಡ್ನ ಅವ್ರು ಇಳಿಸ್ಕೊತಾರೆ. ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಸೂಪರ್ವೈಸರು ಎಲ್ಲ ಇರ್ತಾರಲ್ಲ, ಅವರು ಹಿಂಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಮಾಡ್ತಾರೆ. ಈಗ ನಾವು ನೇಸರ್ಗೆ ಹತ್ರ ಒಂದು ಊರ ಹತ್ರ ಖಾಲಿ ಮಾಡಬೇಕಿತ್ತು, ಅದು ಕ್ಯಾನ್ಸಲ್ ಆಗೈತೆ. ಈಗ ಡೈರೆಕ್ಟ್ ಹುಲಿಯನೂರು ಅಂತ ಒಂದಿದೆ, ಆ ಊರಲ್ಲಿ ಒಂದೇ ಹತ್ರನೇ 2 ಫಾರಮ್ ಇದೆ. ಅಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಶಿರೂರು ಡ್ಯಾಮ್ ಹತ್ರ 1 ಪಾಯಿಂಟ್ ಖಾಲಿ ಮಾಡಿದ್ರೆ ಮುಗಿದೋಯ್ತು. ಎಲ್ಲ ಪಾಯಿಂಟಲ್ಲಿ ಗಾಡಿ ಖಾಲಿ ಆಗೋಗುತ್ತೆ ಇವತ್ತು. ಈ ಥರ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ನಮ್ಮ ಗಾಡಿಗಳು ಬೇಗ ಖಾಲಿ ಆಗ್ತದೆ. ನೋಡೋಣ ಬನ್ನಿ, ಸೀದಾ ಹೋಗೋಣ. ಇವತ್ತು ಲೇಟ್ ಆಗಿರೋದೊಂದು ಕಾರಣ, 11 ಗಂಟೆ ಟೈಮು. ಫೋನ್ ಮೇಲೆ ಫೋನ್ ಹೊಡಿತವ್ರೆ ಅಂದ್ಕೊಳ್ಳಿ. ನಮಗಂತೂ ಹೆವಿ ಫೋನ್ ಹೊಡಿತಾರೆ, ಬೇಗ ಬನ್ನಿ, ಫೀಡ್ ಇಲ್ಲ ಅಂತ. ಇವತ್ತೇ ಇಷ್ಟು ಲೇಟ್ ಆಗಿರೋದು, ಯಾವತ್ತೂ ಇಷ್ಟು ಲೇಟ್ ಆಗಿರಲಿಲ್ಲ. ನಿದ್ದೆ 3.5 ಅವರ್ ಮಲಗಿಬಿಟ್ಟಿದ್ವಿ ಇವತ್ತು. ಹಂಗಾಗಿ ಫಸ್ಟ್ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಹಗ್ಗ ಎಲ್ಲ ಮರ್ಚಕ್ಕಿದ್ದಾಯಿತು. ತಪ್ಪಲ್ಲಿ ಮರ್ಚಬೇಕು. ವ್ಯೂ ನೋಡಿ ಯಾವ ಥರ ಇದೆ ಇಲ್ಲಿ ಅಂತ. ಟೈಮ್ ಕೆಡೋದು ಅಂದರೆ ಇದೆ ಅಂತಾರೆ. ಬೆಳಗ್ಗೆ ಹಗ್ಗ ತಡ್ಪಲ್ ಬಿಚ್ಚಿಬಿಟ್ಟು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದ್ವಿ. 3 ಪಾಯಿಂಟ್ ಇದ್ದಿದ್ದು ಆ್ಯಕ್ಚುಲಿ, ಬಟ್ ಖಾಲಿ ಮಾಡಿದ 5 ಪಾಯಿಂಟಲ್ಲಿ ಫೀಡ್ ಇರಲಿಲ್ಲ ಅನ್ನೋ ರೀಸನ್ಗೆ
ಅದು ನಾವು ಅಡ್ಜಸ್ಟ್ ಆಗಬೇಕು, ಯಾಕಂದ್ರೆ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾರೆ ಫ್ಯಾಕ್ಟ್ರಿಗೆ. ಹಂಗಾಗಿ ನಾವು ಅಡ್ಜಸ್ಟ್ ಆಗಿ ಖಾಲಿ ಮಾಡಬೇಕು. ಖಾಲಿ ಏನೋ ಮಾಡೋಕೆ ಹೋದ್ವಿ, ಹಾಳಾದಿ ಕ್ಯಾನ್ ಇಟ್ಟಿದ್ವಿ. ಕ್ಯಾನು ಏನಾಗ್ಬಿಡ್ತು, ಇಲ್ಲಿ ಲೇಬರ್ಸ್ ಕುತ್ಕೊಂಡು ಕಾಲು ಇಟ್ಕೊಳಕ್ಕಲ್ಲ ಅಂತ ಹಿಂದೆ ಇಲ್ಲಿ ಇಟ್ಬಿಟ್ಟಿದ್ವಿ. ಇಲ್ಲಿ ಇಟ್ಟಾಗ ಏನಾಯಿತು, ಬ್ರೇಕ್ ಹೊಡೆದಾಗ ಕೆಳಗೆ ಬಿದ್ದುಬಿಟ್ಟು ಇಲ್ಲೆಲ್ಲ ನೀರು ಬಿದ್ದುಬಿಡ್ತು, ನೆಂದೋಗ್ಬಿಡ್ತು. ಅದು ನೆಂದೋಗಿರೋದು ಸೀದಾ ಚಾರ್ಜರ್ಗೆ ಹೋಗ್ಬಿಟ್ಟು, ಆ ನೆಂದೋಗಿರೋದು ಮತ್ತೆ ಚಾರ್ಜರ್ ಐತಲ್ಲ, ಚಾರ್ಜರ್ ವೈರ್ಗಳು ಕೆಳಗಿದ್ವಿ, ಎರಡೂ ಚಾರ್ಜರ್ದು, ಅದ್ರೊಳಗೆ ನೀರು ಹೋಗ್ಬಿಟ್ಟು ಮೊಬೈಲ್ ಚಾರ್ಜೇ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಮಧ್ಯಾಹ್ನ ನಾನು 1 ಗಂಟೆಗೆ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು, ಇವಾಗ 8 ಗಂಟೆಗೆ ಆನ್ ಆಗಿದೆ. ಅದು ಮೊಬೈಲ್ ಶಾಪ್ಗೆ ಹೋಗಿ ಬೇರೆ ಚಾರ್ಜರ್ ಹಾಕಿದ ತಕ್ಷಣ ಚಾರ್ಜ್ ಆಯ್ತು. ಮತ್ತೆ ಗಾಡಿಲಿ ತಂದು ಚೆಕ್ ಮಾಡಿದ್ರೆ ಅವಾಗ ಚಾರ್ಜ್ ಆಗ್ತಾ ಐತೆ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಖಾಲಿ ಎಲ್ಲ ಮಾಡ್ಕೊಂಡು ಲೇಬರ್ನ ಬಿಟ್ಟು ಮೊಬೈಲಲ್ಲಿ ಶಾಪಿಂದ ಇಸ್ಕೊಂಡ್ಬಿಟ್ಟು ಬಂದು ಲೋಡ್ಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ಈಗ ಬಂದು ಪಚ್ಚಾಪುರ್ ರೈಲ್ವೆ ಟ್ರ್ಯಾಕ್ ಇದನ್ನ ಪಾಸ್ ಮಾಡಿ ಇಡ್ಕಲ್ ಡ್ಯಾಮು, ಇಡ್ಕಲ್ ಬಿಟ್ರೆ ಸೀದಾ ಅತ್ತರ್ಗಿಟ್ಟೋಲ್ಗೆ ಹೋಗ್ತೀನಿ. ನೇಸರ್ಗೆಲ್ಲ ಮೊಬೈಲ್ ರೆಡಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ಟ್ರೈನ್ ಇನ್ನೇನು ಹೋಯ್ತು. ನಾವು ಇಲ್ಲಿಂದ ಹೊರಡೋಣ, ಗಾಡಿ ಸ್ವಲ್ಪ ಹೊಡಿಯೋಣ. ಬಂದೊಂದು 15 ನಿಮಿಷ 20 ನಿಮಿಷ ಆಯಿತು. ನಮ್ಮ ಟೈಮೇ ಸರಿ ಇಲ್ಲ ಯಾಕೋ. ಮತ್ತು ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ನಮ್ದು ಇನ್ನೊಂದು ಮೊಬೈಲು, ನಾನು 2 ಮೊಬೈಲ್ ಯೂಸ್ ಮಾಡಿದೆ. ಒಂದು ಆ್ಯಂಡ್ರಾಯ್ಡು, ಒಂದು ಆ್ಯಪಲ್ಲು. ಆ್ಯಂಡ್ರಾಯ್ಡ್ ಮೊಬೈಲ್ ಲಾಸ್ಟ್ ಟ್ರಿಪ್ಪು ಮಾರ್ಕೆಟಲ್ಲಿ ಯಾರೋ ಕಳ್ತನ ಮಾಡಿಬಿಟ್ರು, ಹೋಗ್ಬಿಡ್ತು ಮೊಬೈಲು. ನಾನೇ ಉದುರಿಸಿದ್ನೋ ಯಾರನ್ನ ಕಳ್ತನ ಮಾಡಿದ್ರು ಒಂದೂ ಗೊತ್ತಿಲ್ಲ, ಒಟ್ಟು ಮೊಬೈಲ್ ಹೋಯ್ತು. ಅದ್ರ ಸಿಮ್ಸ್ ಕೂಡ ಇನ್ನೂ ಡೂಪ್ಲಿಕೇಟ್ ತೊಗೊಂಡಿಲ್ಲ. ನನ್ನ ಮೊಬೈಲ್ 3 ದಿನದಿಂದ ಸ್ವಿಚ್ ಆಫ್ ಆಗಿದೆ. ಇನ್ನೊಂದು ನಂಬರು ಏನೂ ಮಾಡೋಕ್ಕಾಗಲ್ಲ. ಈ ಟ್ರಿಪ್ ಹೋಗಿ ತೊಗೊಬೇಕು. ನಿನ್ನೆ ಸ್ವಲ್ಪ ಎಡವಟ್ರಲ್ಲಿ ನಿನ್ನೆ ನಾನು ಲೋಡೇ ಮಾಡಬಾರ್ದಿತ್ತು. ಇವತ್ತೆಲ್ಲ ಕೆಲಸ ಮುಗಿಸಿ ಇವತ್ತು ಸಂಜೆ ಬಿಡೋ ಪ್ಲಾನಿಂಗ್ ಇದ್ದಿದ್ದು. ಊರಿಂದ ಎಮರ್ಜೆನ್ಸಿ ಲೋಡ್ ಬಂದಿದ್ದಕ್ಕೆ ಮಾಡ್ಕೊಂಬಂದಿದ್ದು. ಏನು ಮಾಡ್ತೀರಾ, ಟೈಮ್ ಏನು ಮಾಡೋಕ್ಕಾಗಲ್ಲ. ಬನ್ನಿ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೊರಡೋಣ. ನಮ್ಮ ರಾಕಿ ಆವಾಗಲೇ ಖಾಲಿ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಆಲ್ರೆಡಿ ಲೋಡ್ ಮಾಡ್ತೀಯಾನೆ. ನಮ್ಮ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಇವತ್ತು ಖಾಲಿ ಮಾಡೋದು. ಅಲ್ಲಿಂದ ಸೀದಾ ಬಂದಿದ್ದಾಯಿತು ಎಲ್ಗಪ್ಪ ಅಂದರೆ ಪೆಟ್ರೋಲ್ ಬಂಕ್ ಹತ್ರ. ಗಾಡಿನ ಇಲ್ಲೇ ಆಲ್ಟ್ ಮಾಡಬೇಕು ನೈಟ್ಗೆ. ಬೆಳಗ್ಗೆ ಎದ್ಬಿಟ್ಟು ಲೋಡಿಗೆ ತೊಗೊಂಡೋಗ್ಬೇಕು. ಗಾಡಿ ಯಾವುದೋ ಈರುಳ್ಳಿ ಬೇರೆ 12 ವೀಲ್ ಅರ್ಧ ಲೋಡ್ ಮಾಡಿ ನಿಲ್ಲಿಸಿದ್ದಾರೆ. ನಾಳೆ ಮಾಡ್ತಾರೆ ಅನ್ಸುತ್ತೆ ಅದನ್ನ. ಇಲ್ಲೇ ಗಾಡಿ ಸೈಡ್ಗೆ ಹಾಕೋಣ ಬನ್ನಿ. ಜಾಗ ಏನು ಬೇಜಾನಿದೆ ಬಂಕಲ್ಲಿ, ಜಾಗಕ್ಕೇನು ಬರ ಇಲ್ಲ. ಒಳ್ಳೆ ನಿದ್ದೆ ಬರ್ತೈತೆ, ಸರಿಯಾಗಿ ನಿದ್ದೆ ಮಾಡ್ಕೊಳ್ಳೋಣ. ಬೆಳಗ್ಗೆ ಲೋಡ್ ಮಾಡಿ ನಾಳೆ ನೈಟ್ ಪೂರ್ತಿ ಗಾಡಿ ಓಡಿಸ್ಬೇಕು ನಾನ್ ಸ್ಟಾಪಾಗಿ. ಯಾಕಂದರೆ ನಾಡ್ದು ಬೆಳಗ್ಗೆ ರೀಚ್ ಮಾಡಿ ಮಾರ್ಕೆಟಲ್ಲಿ ಖಾಲಿ ಮಾಡಬೇಕು. ಯಾಕಪ್ಪ ಅಂದರೆ ಆಚೆ ನಡೆದು ರಜೆ ಇದೆ, ಹಂಗಾಗಿ ಇವತ್ತು ನೈಟಲ್ಲಿ ಲೋಡ್ ಮಾಡಿಸ್ಬೇಕಿತ್ತು. ಬೇಗ ಬಂದಿದ್ದು ಲೋಡ್ ಆಗೋದು. ನಮ್ಮದು 8 ವೀಲ್ ಲೋಡ್ ಆಗ್ತಾಯಿದೆ, ಅದು ಹೋಗುತ್ತೆ ಗಾಡಿ. ನಾವು ಬೆಳಗ್ಗೆ ಲೋಡ್ ಮಾಡ್ಕೊಂಡು ಬೇಗ ಬಿಡೋಣ. ನಾಳೆ 2 ಗಾಡಿ ಮಾಲು ನಾಡ್ದು ಮಾರ್ಕೆಟ್ಗೆ ಸೇಲ್ ಆಗುತ್ತೆ ಯಶವಂತಪುರದಲ್ಲಿ. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತು ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ, ಮತ್ತೆ ಸಿಗೋಣ. ಎಲ್ರಿಗೂ ಶುಭೋದಯ. ರಾತ್ರಿ ಬಂದು 11:30 ಮಲಗಿದ್ದು, ಬೆಳಗ್ಗೆ 5:30 ಬಂದು ಲೇಬರ್ ಕರ್ಕೊಂಡು ಹೋಗ್ತಾರೆ. ಜಂಗೆ ಇದರ್ ಲೋಡ್ ಕರ್ನಾಟಕ ಅಡಿ ಅಂತ ಊರಂತ ಹೋಗೋಣ ಬನ್ನಿ. ನಿದ್ದೆನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಅರ್ಧಂಬರ್ಧನೆ ಎಲ್ಲ ನಮ್ಮದು. ಏನು ಮಾಡ್ತೀವಿ, ಅರ್ಧಂಬರ್ಧ 12 बजे सोया अभी उठा. तुम कितना बजे सोया? मैं 2 बजे. 2 बजे? तुम्हारी गाड़ी लोड करके गए थे 2 बजे. हाँ, वो बड़ा गाड़ी. ಏನು ಮಾಡೋಕ್ಕಾಗಲ್ಲ, सीजन टाइम. सीजन में ऐसा ही होता है, क्या करने. 2 महीने. हाँ, 2 महीने ऐसा ही होता है. ಲೋಡಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟು ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಇಲ್ಲೇ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ ಎಲ್ಲರೂ. ಇಲ್ಲೇ 1 ಕಿಲೋಮೀಟ್ರ್ ಹೋಗ್ಬೇಕಂತೆ, ಹೋಗಿ ಲೋಡ್ ಮಾಡೋಣ ಗಾಡಿ. ಇಲ್ಲೇ ಒಂದು ಹತ್ರದಲ್ಲೇ ಇದೆ. ಫೈನಲಿ ಫಸ್ಟ್ನೇ ಪಾಯಿಂಟಿಗೆ ಬಂದ್ಬಿಟ್ಟು ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಸಖತ್ತಾಗಿ ಲೋಡ್ ಮಾಡ್ತಾವ್ರೆ. ಪಟ ಮಾಡ್ತಾಯಿದ್ದಾರೆ. 7 ಗಂಟೆ ಇನ್ನೂ ಕಾಲು ಗಾಡಿ ಆಗೋಯ್ತು ಲೋಡು. ಮಾಡ್ತಾರೆ ಬೇಗ. ಗಾಡಿ ಪಾಡಿಗೆ ಗಾಡಿ ಲೋಡ್ ಆಗ್ತೈತೆ. ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಬ್ಲಾಕ್ ಕಾಫಿ. ಚೋಟ RCB ಫ್ಯಾನ್ ನೀನು? ಎಲ್ಲ ನಿಮ್ಮ ಫ್ರೆಂಡಾ, ಏನು ನಿಮ್ಮ ಅಣ್ಣನ ತಮ್ಮನವ? ಅಣ್ಣ. ನೀನು ಎಷ್ಟನೇ ಕ್ಲಾಸ್? 7. ಅವ 8. ಮತ್ತು ನಿನಕ್ಕಿಂತ ಅವ ಸಣ್ಣ ಕಾಣ್ತಾ, ನೀನು ದಪ್ಪ ಕಾಣ್ತಿ ಅಲ್ಲ? RCB ಅಭಿಮಾನಿಗಳು ನೋಡಿ ಇವರೆಲ್ಲ. ನಮ್ಮ ಗಾಡಿ ನೋಡಿ ಗಾಡಿ ಭಾರಿ ಇಷ್ಟ ಆಗ್ಬಿಡೈತೆ. ನನ್ನ ಗಾಡಿ ಒಳಗೆ ಕುಂತಾರೆ. ನಾವು ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇದೀವಿ. ಬೇಕಾ ಕಾಫಿ ಕುಡಿದ್ಯಾ? ನೋಡಿಲ್ಲ ಯಾವತ್ತು ಗಾಡಿ ಒಳಗೆ ಮಾಡೋದು ಕಾಫಿ, ಇದೆ ಫಸ್ಟ್. ಎಲ್ಲಣ್ಣ ಎಲ್ಲಿ ಕಾಫಿ ಮಾಡಿದೆ ಅಂತ ಕೇಳ್ತಾನೆ. ನಮ್ದೆಲ್ಲ ಗಾಡಿ ಒಳಗೆ, ಊಟನೂ ಗಾಡಿ ಒಳಗೆ. ಗಾಡಿ ಫುಲ್ ಲೋಡಿಂಗ್ ಮಾಡಿಸಿದಾರ, ಕಂಪ್ಲೀಟ್ ಆಯಿತು. ಆಗ ಹಾಕ್ಸಿದ್ದೀನಿ ಕ್ಲೀನಾಗಿ. ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ಫುಲ್ಲು ಬಿಗ್ಗಿಯಾಗಿ ಹೊಡ್ತಿದ್ವಿ. ಇವತ್ತು ಕಮಾನ್ ಹಾಕಿದ್ದೀನಿ ಮೇಲ್ಗಡೆ, ಹಂಗಾಗಿ ಫುಲ್ ಸೇಫು, ಏನು ಭಯ ಇಲ್ಲ. ಮೇಲ್ಗಡೆ ಹಂಚಿಲ್ಲ, ಹಿಂದಕ್ಕೆ ಬರೋಲ್ಲ, ಇಷ್ಟೇ ಸಾಕು. ಸಾಟ್ಪಾಲ್ ಏನು ಹಾಕಿಲ್ಲ ಇವತ್ತು. ಬೆಲ್ಟ್ ಒಂದು ಮಧ್ಯೆ ಒಂದೇ ಹೊಡೆದಿರೋದು, ಹಿಂದೆ ಕಮಾನ್ ಇದೆಲ್ಲ ನಡೀತದೆ. ಬನ್ನಿ ಇಲ್ಲಿಂದ ಹೊರಡೋಣ.